ಕೋಡುಬಳೆ ಅಂದ್ರೆ ಅಡುಕಲೆ. ಸಿಟಿ ರವಿನ ಮುಟ್ಟಿ ನೋಡೋಣ. ಮುಟ್ಟಿ ಏನೇನೇನು ಇನ್ನೊಂದ್ಸತಿ ಹೇಳಿ. ಸಿಟಿ ರವಿನ ಮುಟ್ಟಿ ನೋಡೋಣ. ತುಂಬಾ ತಮಾಷೆಯಾಗಿದೆಯಪ್ಪ. ಇದೇನ್ಲ ಅಶೋಕ್ ಚಾಲೆಂಜ್ ಮಾಡ್ತಾಯ್ತು ಇಲ್ಲ ಸುಪಾರಿ ಕೊಡ್ತಾಯ್ತು ಗೊತ್ತಾಯ್ತಿಲ್ವಲ್ಲ. ಸಾಂಪ್ರದಾಯಿಕ ರೆಸಿಪಿ ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಚಾಲೆಂಜ್ ಮಾಡ್ತೈತೆ ಕಣ, ಮುಟ್ ನೋಡಿ ಆಮೇಲೆ ನಿಮ್ಗೆಲ್ಲ ಹಬ್ಬ ಮಾಡ್ತೀನಿ ಅಂತೈತಿ. ಹಿಂಗೆ ಅಂದು ಬೆಳಗಾವಿ ಕಬ್ಬಿನ ಗದ್ದೆಯಲ್ಲಿ ಅಡ್ಡಾಡಿಸ್ಕೊಂಡು ಹೊಡಿಯಂಗ್ ಮಾಡಿದ್ದು ಈಗ ಮತ್ತೆ ಅಂತದ್ದೇ ಟ್ಯಾಕ್ಸ್ ಕೊಡ್ತಾವೆ ಇಲ್ಲ. ಬೆಳಗಾವಿ ಕಬ್ಬಿನ ಗದ್ದೆಯಲ್ಲಿ ಹೊಡೆದಿದ್ನ ನೀನೇ ನೋಡಿದ್ಯಲ್ಲಣ್ಣ, ಅದೇಂಗಪ್ಪ ಹೊಡೆದವ್ರೆ ಅಂತೀಯೇ? ನಾನೇನ್ ನೋಡಿಲ್ಲ ಕಣ್ಲೆ. ಆದ್ರೆ ಕಬ್ಬಿನ ಗದ್ದೆ ಮಧ್ಯೆ ಕರ್ಕೊಂಡು ಹೋಗಿ ಯಾರ ಬಿರ್ರಿ ತದಕಿದ್ರು ಅಂತ ಸಿಟಿ ರವಿನೇ ಹೇಳ್ಕೊಂಡಿತ್ತು. ಈಗ ಕೇಳಿದ್ರಿ ನಾನು ಹೇಳೇ ಇಲ್ಲ ಅಂತದೋ ಏನೋ ಕಾಣೆ ಕಣ್ಲ. ಹೋಗ್ಲಿ ಬಿಡಪ್ಪ, FIR ಆದ್ರೂ ಸಿಟಿ ರವಿ ನಾನ್ ತಪ್ಪು ಮಾಡೇ ಇಲ್ಲ. ಮುಲ್ಲಾ ಅಂದ್ರೆ ಸಾಬ್ರೆ ಅಲ್ಲ ಅಂತೈತ್ ನೋಡಿಲ್ಲಿ. ಮುಲ್ಲಾ ಅಂದ್ರೆ ಮುಸ್ಲಿಂ ಸಮಾಜ ಅಲ್ಲ. ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ, ಮುಲ್ಲಾ ಅಂದ್ರೆ ಮುಸ್ಲಿಂ ಅಂತ ಏನಾದ್ರು ಬರುತ್ತೇನೋ ಅಂತ ಬರಲಿಲ್ಲ. ಇಷ್ಟ ಹೇಳಿದ್ದು ಅಲ್ದಯ್ಯ, ಅದ್ಯಾವುದೋ ವಿಡಿಯೋ ತೋರಿಸಿ ನೀಟ್ ಸ್ಟ್ರೈಕ್ ಅಲ್ಲಿ ಕಾರಿಗೆ ಬೆಂಕಿ ಹಚ್ಚವ್ರೆ ನೋಡಿಲ್ಲಿ ಅಂತ ತೋರಿಸ್ತು ಕಣೆ. ಹಾಗೇಳಿ ಏನೋ ಸಾಕ್ಷಿ ಕೊಟ್ಟು ಮಾತಾಡಕ್ ಶುರು ಮಾಡೈತಲ್ಲ. ಶಭಾಷ್. ಏಥೋ ಸಾಕ್ಷಿನೂ ನೆಟ್ಟಗಿಲ್ಲ ಕಣೆ. ಅದ್ಯಾವುದೋ ಹಳೆ ವಿಡಿಯೋ ಅಂತೆ ಬಿಹಾರದ್ದು, ಅದನ್ನ ತಗೊಬಂದು ಜಂಜಿ ಹೋರಾಟದ್ದು ಒಂದೈತಿ. ತಗೋ, ದ್ವೇಷ ಬಿತ್ತಕ್ಕೆ MLC ಸುಳ್ಳು ಹೇಳ್ತಾವನೆ ಅಂತವ ಇನ್ನೊಂದು ಕಂಪ್ಲೇಂಟ್ ಜಡ್ದವ್ರಿ. ಪಾಪ ಕಣ್ಲೆ ನಮ್ ರವಿ. IT ಸೆಲ್ ನಾವು ಜನಗಳನ್ನ ಯಾಮಾರ್ಸಕ್ಕೆ ಇಂಥ ವಿಡಿಯೋಗಳನ್ನ ಆಗಾಗ ಆಗ್ತಾ ಇರ್ತವೆ. ಈ ರವಿ ಅದನ್ನೇ ನಿಜ ಅಂತ ನಂಬ್ಕೊಂಡು ಮೀಡಿಯಾ ಮುಂದೆ ಹೇಳಿ ತಗೊಳಾಕೊಂಡೈತಿ. ಇಷ್ಟ್ರ ಮೇಲೆ ಅಶೋಕು ಬೇರೆ ಮುಟ್ರಪ್ಪ ನಮ್ಮ ರವಿನ ಅಂತೈತಿ. ಯಾಕೆ ಬೇಕಲ್ಲ ಇದಕ್ಕೆ? ಹೆಂಗಾರ ಸರಿ, ಯಾವ ಮ್ಯಾಟ್ರನಾರ ಸರಿ ಹಿಡ್ಕೊಂಡು ಮ್ಯಾಕ್ ಬಂದ್ಬಿಡೋಣ, ರಾಜಕೀಯ ಮಾಡ್ಬಿಡೋಣ ಅಂತ ಓಡಾಡ್ತಾವೆ ಕಣೆ. ಹಂಗ ಬರಕ್ಕೆ ಬೇಜಾನ ಮ್ಯಾಟ್ರವಲ್ಲ. ಕಾಂಗ್ರೆಸ್ ನಾವೇನು ಒಂದೊಂದು ತಪ್ಪು ಮಾಡ್ತಾವೇನ್ಲ. ಬಿಡದಿ ಮ್ಯಾಟ್ರ್ ಐತಿ, KPSC ಹಗರಣ ಐತಿ, ಅದ್ಯಾವುದೋ ನರ್ಸಿಂಗ್ ಕೆಲಸದ ಹಗರಣ ಐತಿ. ಅವುಗಳ ಬಗ್ಗೆ ಮಾತಾಡೋದು ಬಿಟ್ಟು ಇನ್ನುವೇ ಮುಲ್ಲ ಮಟನ್ನು ಅನ್ಕೊಂಡೆ ಓಡಾಡ್ತಾವಲ್ಲ. ಥೈತ್ ಹೋಗಿಲ್ಲಮ್ಮಕ್ಕೆ. ಇವಕ್ಕೆ ಆಡಳಿತ ಮಾಡಕ್ಕೂ ಬರೋದಿಲ್ಲ, ವಿರೋಧ ಪಕ್ಷದ ಕೆಲಸ ಮಾಡಕ್ಕೂ ಬರೋದಿಲ್ಲ, ನೆಟ್ಟಿಗೆ ಲೀಡರ್ಗಳೇ ಇಲ್ಲ. ಇನ್ನೇನ್ ಮಾಡ್ತವೆ ಬಿಡು. ನೋಡಿಲಿ, ಕಾಂಗ್ರೆಸ್ ಅಲ್ಲಿ ಮನೆಗೂ ಒಬ್ಬೊಬ್ಬ ಲೀಡರ್ ಆಗಿ ಈಗ ಯಾರಿಗ್ ಖಾತೆ ಕೊಡೋದು, ಯಾರನ್ನ ಬಿಡೋದು ಅಂತವ ಕಿತ್ತಾಟ ಶುರುವಾಗಂಗ್ ಕಾಣ್ತೈತಿ. ಅದೇನೋ ಪೂರ್ತಿ ಯುವಕರಿಗೆ ಕೊಡ್ತೀವಿ ಅಂತಿದ್ವಲ್ಲ, ಯಾರ್ಯಾರಿಗೆ ಕೊಡ್ತಾರಂತಪ್ಪ? DK ಒಂದ್ ಲಿಸ್ಟು, ಸಿದ್ದಣ್ಣ ಒಂದ್ ಲಿಸ್ಟು, ಹರಿಪ್ರಸಾದ್ ಒಂದ್ ಲಿಸ್ಟ್ ಮಾಡಿಕೊಂಡಿದ್ರೆ ರಾಹುಲ್ ಗಾಂಧಿನೇ ಒಂದ್ ಲಿಸ್ಟ್ ಮಾಡಿಕೊಂಡೈತಂತೆ ಕಣೆ. ಯಾವಾಗ ಸಿಗ್ತದೋ ಯಾವಾಗ ಬಿಡ್ತದೋ ಕಾಣೆ ಕಣಪ್ಪ. ಈ ಗ್ಯಾಪ್ ಅಲ್ಲಿ ಸಿದ್ದಣ್ಣ ಬೇರೆ ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ಬಿಟ್ಟೈತಿ. ಸಿದ್ದರಾಮಯ್ಯನವರು ಇದು 10ನೇ ಬಾರಿ ಹೇಳ್ತಾ ಇರೋದು. ಈಗ 11ನೇ ಬಾರಿ ಇನ್ನೊಂದ್ಸರಿ ಹೇಳ್ಬೇಕಷ್ಟೆ. 16 ಬಾರಿ ಹೇಳಿದ್ದಾರೆ ರಿಟೈರ್ಡ್ ಅಂತ. ಅವ್ರು ರಿಟೈರ್ಡ್ ಅಂತ ಹೇಳಿದ್ರೆ ಗ್ಯಾರಂಟಿ ನಿಂತ್ಕೊಂತಾರೆ ಅಂತ ಅರ್ಥ. ಅವರು ನಿಂತ್ಕೊಂತೀನಿ ಅಂದ್ರೆ, ನಾನು ಎಲೆಕ್ಷನ್ ನಿಂತ್ಕೊಂತೀನಿ ಅಂದ್ರೆ ಅವ್ರು ನಿಲ್ಲಲ್ಲ. ಸಿದ್ದಣ್ಣ ನಿಲ್ತದೋ ಬಿಡ್ತದೋ, ಫಸ್ಟ್ ಹೋಗಿ ಸಿಟಿ ರವಿನ ಕಾಪಾಡಿಕೆ ಅಂತ ಹೇಳಿ ಅಶೋಕಗೆ. ಆಮೇಲೆ ಯಾವ ಕಬ್ಬಿನ ಗದ್ದೆ ಹುಡಿಕೊಂಡು ಹೋಗ್ಬೇಕಾಯ್ತದೋ ಕಾಣಿ. ನಿಲ್ಲಾತ್ಲಾಗಿ ಶಿವನಿ ಶಂಭುಲಿಂಗ. ಕೋಡುಬಳೆ ಅಂದ್ರೆ ಅಡುಕಲೆ.